ಅಣ್ತಮಾಸ್ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕರಡಿಯೂರು ವ್ಯೂ ಪಾಯಿಂಟ್ ಬಗ್ಗೆ ನೋಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೇಡೀಸ್ ಸೀಟು, ಜೆಂಟ್ ಸೀಟ್ ಮತ್ತೆ ರೋಸ್ ಗಾರ್ಡನ್ ತೋರ್ಸೋಣ ಅಂತ ಹೋಗ್ತಾ ಇದ್ದೀನಿ. ಕರಡಿಯೂರು ವ್ಯೂ ಪಾಯಿಂಟ್ ಇಂದ ಲೇಡೀಸ್ ಸೀಟ್ ವ್ಯೂ ಪಾಯಿಂಟ್ಗೆ 14 ಕಿಲೋಮೀಟರ್ ಆಗುತ್ತೆ. ದಾರಿಯುದ್ದಕ್ಕೂ ನಿಮಗೆ ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತ ಬೋರ್ಡ್ ಹಾಕಿರ್ತಾರೆ. ಹೋಮ್ ಮೇಡ್ ಚಾಕ್ಲೇಟ್ಸ್ ಯಾರ್ಯಾರಿಗೆಲ್ಲ ಇಷ್ಟ ಇರುತ್ತೆ ಅವರೆಲ್ಲ ತಗೊಬಹುದು. ಇಲ್ಲ, ನೀವು ದುಡಿಯೋ ದುಡ್ಡಲ್ಲಿ ಮಾತ್ರ ತಗೋಬೇಕು. ಅಪ್ಪ ಮ್ಯಾಟ್ರಿಕ್ ಬಾರಪ್ಪ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮೊದಲು ರೋಸ್ ಗಾರ್ಡನ್ ನೋಡಕ್ ಹೋಗೋಣ. ರೋಸ್ ಗಾರ್ಡನ್ ಎದುರುಗೇನೆ ಎರ್ಕಾಡ್ ಗ್ರೀನ್ಲ್ಯಾಂಡ್ ಶಾಪಿಂಗ್ ಅಂತ ಇದೆ. ಇಲ್ಲಿ ನಿಮ್ಗೆ ಚಾಕ್ಲೇಟು, ಪ್ಯೂರ್ ಹನಿ, ಪೆಪ್ಪರ್ ಎಲ್ಲ ಸಿಗುತ್ತೆ. ನಾನು ಇಲ್ಲೇನೆ ಬೇಜಾನ್ ಶಾಪಿಂಗ್ ಮಾಡಿದೆ, ಆದ್ರೆ ಒಳಗಡೆ ಹೋದಾಗ ವಿಡಿಯೋ ಮಾಡ್ಕೊಳ್ಳೋದು ಮರ್ತ್ಬಿಟ್ಟೆ. ನೋಡಿ, ಇಲ್ಲಿ ಮುಂದೆ ಹೋದ್ರೆ ರೋಸ್ ಗಾರ್ಡನ್ನು, ಹಾಗೆ ಲೆಫ್ಟ್ ಅಲ್ಲಿ ಸಿಲ್ಕ್ ವರ್ಲ್ಡ್. ಯಾವುದೋ ಸ್ಕೂಲಿಂದ ಮಕ್ಕಳನ್ನ ಟ್ರಿಪ್ ಕರ್ಕೊಂಡ್ಬಂದ್ಬಿಟ್ಟವ್ರೆ. ನೋಡಿ ಹೆಂಗೆ ಗ್ರೂಪ್ ಫೋಟೋ ತೆಗಿತಾವ್ರೆ ಅಂತ. ಬನ್ನಿ ಇವಾಗ ರೋಸ್ ಗಾರ್ಡನ್ ನೋಡ್ಕೊಂಬರೋಣ. ರೋಸ್ ಗಾರ್ಡನ್ ಎಂಟ್ರಿಗೆ ಒಬ್ಬೊಬ್ರಿಗೆ 50 ರೂಪಾಯಿ ತಗೊಂತಾರೆ. ರೋಸ್ ಗಾರ್ಡನ್ ಅಲ್ಲಿ ಒಂದಕ್ಕೆ ಟಿಕೆಟ್ ತಗೊಂಡ್ರೆ ಲೇಡೀಸ್ ಸೀಟು, ಜೆಂಟ್ ಸೀಟ್ ಎಲ್ಲಾನು ನೋಡ್ಬೋದು. ಅಲ್ಲಿ ಕೂತಿದ್ ಮೇಡಮ್ ಅವರು ಟಿಕೆಟ್ ಕೊಟ್ರು, ಜೊತೆಗೆ ಹೂಗಳನ್ನ ಕಿತ್ತಾಕ್ಬೇಡಿ ಅಂತ ಅಡ್ವೈಸ್ನು ಕೊಟ್ರು. ಟಿಕೆಟ್ ಜೊತೆಗೆ ಅಡ್ವೈಸ್ನ ಫ್ರೀಯಾಗಿ ತಗೊಂಡು ಒಳಗಡೆ ಬರ್ತಾ ಇದ್ದೀನಿ. ಒಳಗಡೆ ಬರ್ತಿದ್ದಂಗೆ ಹೂಗಳು ಕಾಣೋದಕ್ಕೆ ಸ್ಟಾರ್ಟ್ ಆದವು. ಎರ್ಕಾಡಲ್ಲಿ ಈ ರೋಸ್ ಗಾರ್ಡನ್ನು ಪ್ರಕೃತಿ ಪ್ರಿಯರಿಗೆ ಮಾಡಿಸಿದಂತ ಜಾಗ. ಸಂಜೆ ಟೈಮ್ ಆಗ್ತಿದ್ದಂಗೆ ಈ ಪಾರ್ಕಿಗೆ ತುಂಬಾ ಜನ ಬರ್ತಾರಂತೆ. ಹಾಗೆ ಇಲ್ಲಿ ಡಿಫ್ರೆಂಟ್ ಆದಂತ ಹೂವಿನ ಗಿಡ ಮತ್ತೆ ಹಣ್ಣಿನ ಗಿಡನ ಮಾರ್ತಾರೆ. ಮನೆಗೆ ನೆಡೋವಂಥವ್ರು ಇಲ್ಲಿಂದನೇ ತಗೊಂಡೋಗ್ಬೋದು. ಈ ಪಾರ್ಕ್ ನನ್ಗಂತೂ ಬಹಳನೇ ಇಷ್ಟ ಆಯ್ತು. ಈ ಉದ್ಯಾನವನನ ಬಹಳನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟೊಂದು ಬಿಸಿಲಿದ್ರೂ ತಂಪಾದ ಗಾಳಿ ಬರ್ತಾ ಇತ್ತು. ಯಾಕಂದ್ರೆ ಈ ಎರ್ಕಾಡ್ ಜಾಗನೇ ಹಂಗೆ ಸೇಮ್ ಊಟಿ ತರ ಅನ್ಸುತ್ತೆ. ಊಟಿಲಿ ಬಟಾನಿಕಲ್ ಗಾರ್ಡನ್ ಇದೆಯಲ್ಲ, ಸೇಮ್ ಹಂಗೆ ಇದೆ. ಫಾಸ್ಟ್ ಫಾರ್ವರ್ಡ್ ಆಗಿ ಈ ವ್ಯೂನ ತೋರಿಸ್ತೀನಿ, ಎಂಜಾಯ್ ಮಾಡ್ಕೊಂಬನ್ನಿ. ಈ ರೋಸ್ ಗಾರ್ಡನ್ ನೋಡಿ ಸುಸ್ತಾಗಿ ಬಂದಿದ್ದು ನಾನು ಮಾವಿನಕಾಯಿ ಮತ್ತೆ ಕಲ್ಲಂಗಡಿ ತಗೊಂಡೆ. ತೋತಾಪುರಿ ಮಾವಿನಕಾಯಿನ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಉರ್ತಾ ಇತ್ತು. ಉಪ್ಪು ಖಾರ ಹಾಕೊಂಡು ಬಾಯಿಗೆ ಇಟ್ಟ ಅಂದ್ರೆ ಕಳೆದೋಗ್ಬಿಡ್ಬೇಕು. ಹಾಗೆ ಒಂದು ಜಾಗ ತೋರಿಸ್ತೀನಿ ನೋಡಿ. ಈ ಪಾರ್ಕಲ್ಲಿ ಆ ಮರಗಳಿರೋ ಜಾಗ ಯಾವುದೋ ಔಟ್ ಆಫ್ ಕಂಟ್ರಿ ತರ ಕಾಣಿಸುತ್ತೆ. ಬಹಳನೇ ಉದ್ದವಾದ ಮರಗಳಿವೆಲ್ಲ. ನೆಕ್ಸ್ಟ್ ಇಲ್ಲಿಂದ ನಾನು ಬಂದಿದ್ದೆ ಲೇಡೀಸ್ ಸೀಟ್ ವ್ಯೂ ಪಾಯಿಂಟ್ಗೆ. ನೋಡಿ ಈ ವ್ಯೂ ಪಾಯಿಂಟ್ ಇಂದ ಎರ್ಕಾಡ್ ಹೆಂಗ್ ಕಾಣಿಸ್ತಾ ಇದೆ ಅಂತ. ಏನ್ ಕಣ್ಣಾಯಿಸಿದಷ್ಟು ಬೆಟ್ಟಗಳೇ, ಅದರಲ್ಲೂ ಫಾಗ್ ಕವರ್ ಆಗಿರೋದ್ರಿಂದ ಬೆಟ್ಟಗಳ ಬ್ಯೂಟಿ ಬಹಳನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಲೇಡೀಸ್ ಸೀಟ್ ಇಂದ ವ್ಯೂನ ಎಂಜಾಯ್ ಮಾಡುವಾಗ ಸ್ಕೂಲ್ ಟ್ರಿಪ್ ಬಂದಿರುವಂತ ಚಿಲ್ಟಾರಿಗಳ ಸೌಂಡ್ ಕೇಳಿಸ್ತು. ಮುಂಚೆ ಈ ಗುಬ್ಬಚ್ಚಿ ಮರಿಗಳು ಬೆಳಬೆಳಿಗ್ಗೆ ಮನೆ ಮುಂದೆ ಬಂದು ಕಿಯಾ ಪಯ ಅಂತಿದ್ವಲ್ಲ, ಹಂಗೆ ಮಕ್ಳುಗಳು ಅವ್ರ ಲೋಕದಲ್ಲಿ ಬ್ಯುಸಿಯಾಗಿ ಹೋಗಿದ್ರು. ಅವ್ರನ್ನ ಟ್ರಿಪ್ ಕರ್ಕೊಂಡ್ ಬಂದಿದ್ದಂತ ಟೀಚರ್ಸು ಮಕ್ಳನ್ನ ಸಂಭಾಳ್ಸಕ್ಕಾಗದೆ ಪರದಾಡ್ತಿದ್ರು. ನಾವ್ ಎಷ್ಟೇ ದೊಡ್ಡವರಾಗಿ ಏನೇ ದುಡಿದ್ರು ಈ ಮಕ್ಳು ಖುಷಿಯಾಗಿರ್ತಾರಲ್ಲ, ಆ ರೀತಿ ಯಾವುದೇ ಚಿಂತೆ ಇಲ್ದಿರ ಬದುಕೋದಂತೂ ಬಹಳನೇ ಕಷ್ಟ. ಸುಮ್ನೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳಿಲ್ಲ. ಮಕ್ಕಳ ಪ್ರಪಂಚನೇ ಬೇರೆ ಇರುತ್ತೆ. ಇವ್ರನ್ನೆಲ್ಲ ನೋಡಿ ನಾನು ಚಿಕ್ಕವನಿದ್ದಾಗ ಟ್ರಿಪ್ ಹೋಗಿದ್ ನೆನಪಾಯ್ತು. ನಾವು ಚಿಕ್ಕವರಿದ್ದಾಗ ಇದ್ದಂಥ ಮನಸ್ಥಿತಿ ದೊಡ್ಡವರಾಯ್ತಾ ಮನಿಸ್ಥಿತಿಯಾಗಿ ಬದಲಾಗುತ್ತೆ. ಈ ಮನಿಸ್ಥಿತಿಯ ಮೇಲೆ ಈ ಸಮಾಜದಲ್ಲಿ ರೆಸ್ಪೆಕ್ಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಸಡನ್ ಆಗಿ ಕಂಗ್ಲೀಷಲ್ಲಿ ಕವಿತೆ ಬರ್ತಾ ಇದೆ, ಹೇಳ್ತೀನಿ ನೋಡಿ. ಮನಸ್ಥಿತಿ ಈಸ್ ಡೈರೆಕ್ಟ್ಲಿ ಕನ್ವರ್ಟೆಡ್ ಇಂಟು ಮನಿಸ್ಥಿತಿ. ಮನಿಸ್ಥಿತಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂತಸ್ಥಿತಿ. ಅಂತಸ್ಥಿತಿ ಈಸ್ ಪುಷಿಂಗ್ ಆಲ್ ಟು ಪರಿಸ್ಥಿತಿ. ಪರಿಸ್ಥಿತಿ ಈಸ್ ಅಗೈನ್ ಇಂಡೈರೆಕ್ಟ್ಲಿ ಪ್ಲೇಯಿಂಗ್ ವಿತ್ ಅವರ್ ಮನಸ್ಥಿತಿ. ವಿಚ್ ಮೀನ್ಸ್ ನೀವೆಷ್ಟು ದುಡ್ಡು ಮಾಡಿದ್ರಿ ಅನ್ನೋದಲ್ಲ, ನೀವೆಷ್ಟು ಖುಷಿಯಾಗಿ ಬದುಕುದ್ರಿ ಅನ್ನೋದು ಮುಖ್ಯ. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ನಮ್ ರಾಯರು, ಮಂತ್ರಾಲಯ ಪ್ರಭುಗಳು. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ನಮ್ಗೆ ಅಂತ ರಾಯರಿದ್ದಾರೆ. ಬನ್ನಿ ಇವಾಗ ಜಂಡ್ ಸೀಟ್ ಹತ್ರ ಹೋಗೋಣ. ಈ ಜಂಡ್ ಸೀಟಿಂದ ವ್ಯೂನ ತೋರಿಸ್ತೀನಿ. ಎಲ್ಲೋದ್ರೂ ಈ ಜೆಂಟ್ಸ್ಗೆ ಬೆಲೆನೇ ಇಲ್ಲ ಗುರು. ಈ ಜೆಂಟ್ ಸೀಟಿಂದ ವ್ಯೂನ ನೋಡೋದಕ್ಕೆ ಒಬ್ರು ಬಂದಿಲ್ಲ. ಅದೇ ಲೇಡಿ ಸೀಟಲ್ಲಿ ಮಾತ್ರ ಜನ ತುಂಬ್ಕೊಂಡಿದ್ರು. ಬಂದಾಗಿದೆ ನೋಡಿ ವ್ಯೂನ. ಒಂದೇ ಬೆಟ್ಟದಲ್ಲಿ ಆ ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಲೇಡೀಸ್ ಸೀಟ್ ವ್ಯೂ ಪಾಯಿಂಟು, ಈ ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಜೆಂಟ್ ಸೀಟ್ ವ್ಯೂ ಪಾಯಿಂಟು. ಏನ್ ವ್ಯೂ ಅಲ್ಲಿ ಅಂತ ಏನ್ ಡಿಫ್ರೆನ್ಸ್ ಇಲ್ಲ ಬಿಡಿ, ನನ್ಗೇನೋ ಎರಡು ಒಂದೇ ತರ ಕಾಣಿಸ್ತಪ್ಪ. ಜೆಂಟ್ ಸೀಟ್ ವ್ಯೂನ ನೋಡ್ಕೊಂಡು ಅಲ್ಲಿಂದ ಕೆಳಗಡೆ ಬರ್ತಾ ಈ ಅಜ್ಜಿ ಹತ್ರ ಬಿಸಿ ಬಿಸಿ ಕಡ್ಲೆಕಾಯಿ ತಗೊಂಡೆ. ಹಾಗೆ ಕಡ್ಲೆಕಾಯಿ ತಿಂತ ಮರ ಗಿಡಗಳನ್ನ ನೋಡ್ಕೊಂಡು ಸೀದಾ ಕಾರ್ ಪಾರ್ಕಿಂಗ್ ಮಾಡಿರೋ ಜಾಗಕ್ಕೆ ಬಂದು ಅಲ್ಲಿಂದ ಹೊರಟೆ. ಹಾಗೆ ಆನ್ ದ ವೇ ಬರ್ತಾ ಲೆಫ್ಟ್ ಸೈಡಲ್ಲಿ ಬೋಟ್ ಹೌಸ್ ನೋಡ್ಕೊಂಡು ರೈಟ್ ಸೈಡಲ್ಲಿ ಅನ್ನ ಪಾರ್ಕ್ ನೋಡ್ಕೊಂಡು ಸೀದಾ ಸೇಲಂ ಕಡೆಗೆ ನನ್ನ ಪ್ರಯಾಣ ಬೆಳೆಸ್ದೆ. ಈ ಎರ್ಕಾಡ್ ಜರ್ನಿಯ ಎಪಿಸೋಡ್ 1 ತೋರಿಸಿದ್ನಲ್ಲ, 20 ಏರ್ ಪಿನ್ ಬೆಂಡ್ ಇರೋ ಅಂತ ರೋಡು, ಸೇಮ್ ಅದೇ ರೋಡಲ್ಲಿ ಇವಾಗ ಎರ್ಕಾಡಿಂದ ಸೇಲಂಗೆ ಬರ್ತಾ ಇದ್ದೀನಿ. ಸೀದಾ ಸೇಲಂಗೆ ಬಂದು ಅಲ್ಲಿ ಕಾರ್ನ ರೆಂಟಿಗೆ ತಗೊಂಡಿದ್ನಲ್ಲ, ಕಾರ್ನ ವಾಪಸ್ ಕೊಟ್ಟು ನನ್ನ ಸೆಕ್ಯೂರಿಟಿ ಡೆಪಾಸಿಟ್ 8,000 ಕೊಟ್ಟಿದ್ನಲ್ಲ, ಅದನ್ನ ವಾಪಸ್ ಇಸ್ಕೊಂಡು ಬೆಂಗಳೂರು ಕಡೆ ಪಯಣ ಬೆಳೆಸ್ತೀನಿ. ಈ ನನ್ನ ಎರ್ಕಾಡ್ ಜರ್ನಿಯ ಎಪಿಸೋಡ್ಸು ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.